ಕುಮಟಾ ತಾಲೂಕಿನ ವಿವಿಧ ಗ್ರಾಮೀಣ ಭಾಗದ ಗದ್ದೆಗಳಲ್ಲಿ ತೆನೆ ಹೊತ್ತು ನಿಂತಿರುವ ಭತ್ತದ ಗದ್ದೆಗಳಿಗೆ ಹಂದಿಗಳ ಕಾಟ ವಿಪರೀತವಾಗುತ್ತಿದೆ. ಇದರಿಂದ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗದ ಪರಿಸ್ಥಿತಿ ಎದುರಾಗಿದೆ. ಭತ್ತದ ಬೆಳೆ ಕಾಪಾಡಿಕೊಳ್ಳಲು ರೈತರು ರಾತ್ರಿಯಿಡೀ ಗದ್ದೆ ಕಾವಲು ಮಾಡಲು ತಯಾರಿ ನಡೆಸಿದ್ದಾರೆ. ತಾಲೂಕಿನ ವಿವಿಧೆಡೆಯ ಭತ್ತದ ಗದ್ದೆಗಳಿಗೆ 10ಕ್ಕೂ ಅಧಿಕ ಸಂಖ್ಯೆಯ ಹಂದಿಗಳ ಹಿಂಡು ಕೊಯ್ಲಿಗೆ ಬಂದ ಗದ್ದೆಗಳಲ್ಲಿ ಓಡಾಟ ನಡೆಸಿ ಭತ್ತವನ್ನ ತಿನ್ನುತ್ತಿವೆ. ಅಲ್ಲದೆ ಭತ್ತದ ಸಸಿಗಳ ಮೇಲೆ ಬಿದ್ದು ಹೊರಳಾಟ ಕೂಡ ನಡೆಸುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಹಗಲಲ್ಲಿ ನವಿಲು ಮಂಗಗಳ ಕಾಟಕ್ಕೆ ರೈತರು ಹೈರಾಣಾದ್ರೆ ಇತ್ತ ರಾತ್ರಿ ಹಂದಿಗಳ ಉಪಟಳ ರೈತರ ನಿದ್ದೆಗೆಡಿಸುತ್ತಿದೆ. ರಾತ್ರಿ ಮಾಳ ಮಾಡಿ ಕಾದ್ರೂ ಪಟಾಕಿ ಹೊಡೆದ್ರೂ ಪ್ರಯೋಜನ ಆಗಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಡು ಹಂದಿಗಳ ಹಿಂಡು ತಡರಾತ್ರಿ ದಾಳಿ ನಡೆಸುತ್ತಿದ್ದು ಬೆಳೆಗಳ ಸಂರಕ್ಷಣೆ ಹೇಗೆ ಎಂಬ ಚಿಂತೆ ರೈತರನ್ನ ಕಾಡಲಾರಂಭಿಸಿದೆ. ಕುಮಟಾ ಭಾಗದಲ್ಲಿ ಭತ್ತದ ಬೆಳೆಗಳಿಗೆ ಪೈರು ಬಾಗಿ ಹೂವಾಡುವ ಕಾಲ ಇದಾಗಿದೆ. ಇನ್ನೇನು ತಿಂಗಳಾಂತ್ಯದಲ್ಲಿ ಭತ್ತ ಬಲಿತು ಕಟಾವಿಗೆ ಸಿದ್ಧವಾಗುವ ಸಮಯ. ತಾಲೂಕಿನ ಸುಮಾರು 2765 ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ವಿವಿಧ ಜಾತಿಯ ಭತ್ತದ ಬೆಳೆ ಬೆಳೆಯುತ್ತಾರೆ. ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ. ರೈತರಿಗೆ ಭತ್ತದ ಬೆಳೆ ಉತ್ತಮ ಇಳುವರಿ ನೀಡುವ ಎಲ್ಲಾ ಸಾಧ್ಯತೆಗಳಿವೆ. ತಾಲೂಕಿನ ಉಳ್ಳೂರು, ಸಂತಿಗುಳಿ, ಬಡಾಳ, ಬಾಸಳ್ಳಿ, ಬೊಗ್ರಿಬೈಲ್, ಮೂರೂರು ಸೇರಿ ವಿವಿಧ ಭಾಗಗಳಲ್ಲಿ ಕಾಡುಹಂದಿ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವುದು ತಲೆನೋವಾಗಿ ಪರಿಣಮಿಸಿದೆ. ಹಿಂದಿನ ಸಂಪ್ರದಾಯದಂತೆ ರೈತರು ಭತ್ತದ ಗದ್ದೆಗಳಲ್ಲಿ ಮಾಳ ಹಾಕಿಕೊಂಡು ಗದ್ದೆ ಕಾಯಲು ಇಳಿದಿದ್ದಾರೆ. ರಾತ್ರಿ ಸಮಯಕ್ಕೆ ನಿರ್ಮಾಣ ಮಾಡಿಕೊಂಡ ಮಾಳಗಳಲ್ಲಿ ಅವಿತು ಹಂದಿಗಳನ್ನ ಅಬ್ಬರಿಸುವ ಪ್ರಯತ್ನ ಶುರು ಮಾಡಿದ್ದಾರೆ. ಕಟಾವಿನ ಕೊನೆಯವರೆಗೂ ಭತ್ತದ ಬೆಳೆ ರಕ್ಷಿಸುವ ಸಂಪ್ರದಾಯ ಮುಂದುವರೆಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕಾಡು ಹಂದಿಗಳು ಇದೀಗ ಊರು ಕೇರಿಗಳಿಗೂ ಲಗ್ಗೆ ಇಟ್ಟಿವೆ. ಕಾಡು ಪ್ರಾಣಿಗಳು ಜಮೀನಿಗೆ ಬರದಂತೆ ಪಟಾಕಿ ಸಿಡಿಸಿ ಬೆದರಿಸುವ ಮೂಲಕ ಬೆಳೆದ ಬೆಳೆಯ ಫಸಲನ್ನ ಉಳಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆ. ವಿ ಸೀತಾರಾಮಯ್ಯ ಒಂದು ಪಟ್ಟಾಂಗ ಎನ್ನುವ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಎಸ್ಡಿಎಂ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಭವನದಲ್ಲಿ ಅಕ್ಟೋಬರ್ 9 ಮತ್ತು 10ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾಹಿತಿ ನೀಡಿದರು. ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎಂಪಿ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜು ಕನ್ನಡ ಸಂಘ, ಐಕ್ಯೂಎಸಿ ಹಾಗೂ ಅಭಿನವ ಬೆಂಗಳೂರು, ವಿಸಿ ಸಂಪದ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜೀವಕಾರುಣ್ಯ ಪರಂಪರೆ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ. ವಿಸಿಯವರ ಗ್ರಂಥಾಲಯ ಅನಾವರಣ ಮತ್ತು ಕೃತಿ ಲೋಕಾರ್ಪಣೆಯನ್ನ ಚಿಂತಕ ಡಾಕ್ಟರ್ ನರಹರಿ ಬಾಲಸುಬ್ರಹ್ಮಣ್ಯ ನೆರವೇರಿಸುವರು. ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್, ಡಾಕ್ಟರ್ ನರಸಿಂಹ ಪಂಡಿತ್, ನಾಗರಾಜ್ ಹೆಗಡೆ ಅಪಗಾಲ, ಅಭಿನವ ಬೆಂಗಳೂರು ಇದರ ರವಿಕುಮಾರ್, ಎಂವಿ ವೆಂಕಟೇಶ್ ಮೂರ್ತಿ, ವಿಸಿ ಸಂಪದ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಸಿ ಅವರ ಜೀವನ, ಒಡನಾಟ ಮತ್ತು ನೆನಪು, ಜೀವಕಾರುಣ್ಯ ಪರಂಪರೆ ಮತ್ತು ವಿಸಿ ಇದರ ಕುರಿತು ನಾಡಿನ ಸಾಹಿತಿಗಳು ಮಾತನಾಡಲಿದ್ದಾರೆ. ಕನ್ನಡ ಕಾವ್ಯ ಗಾಯನಗಳು ಹೆಸರಾಂತ ಕಲಾವಿದರುಗಳಿಂದ ಮತ್ತು ಸಾಹಿತಿಗಳಿಂದ ನೆರವೇರಲಿದೆ. ರಾಷ್ಟ್ರೀಯ ವಿಚಾರ ಸಂಕಿರಣದ 2ನೇ ದಿನ ವಿವಿಧ ಸಾಹಿತಿಗಳಿಂದ ವಿಸಿ ಅವರ ಬದುಕು, ಬರಹ, ವ್ಯಕ್ತಿತ್ವ, ವಿಸಿ ಕಂಡ ಸಮಾಜದ ಆಶಯ ಮೊದಲಾದ ವಿಷಯಗಳು ಮಂಡನೆಯಾಗಲಿವೆ. ಗೋಪಾಲಕೃಷ್ಣ ಅಡಿಗ, ವಿಸಿ ಅವರ ಕಾವ್ಯಗಾಯನ ಮೊದಲಾದ ಕವಿಗಳ ಕಾವ್ಯಗಾಯನ ನಾಡಿನ ಖ್ಯಾತ ಸಂಗೀತ ಕಲಾವಿದರುಗಳಿಂದ ಜರುಗಲಿದೆ. ನಾಗರಾಜ್ ಹೆಗಡೆ ಅಪಗಾಲ್ ಇವರ ಗತಿಚಿತ್ರ, ಡಾಕ್ಟರ್ ಸುರೇಶ್ ತಾಂಡೇಲ್ ಇವರ ಹೊನ್ನಾವರ ಒಂದು ಸ್ಥೂಲ ನೋಟ, ಸೆಮಿನಾರ್ನಲ್ಲಿ ಮಂಡನೆಯಾದ ವಿಷಯಗಳನ್ನ ಪುಸ್ತಕ ರೂಪದಲ್ಲಿ ತೋರಿಸುವ ಜೀವಕಾರುಣ್ಯ ಪರಂಪರೆ ಮತ್ತು ವಿಸಿ ಈ 3 ಪುಸ್ತಕಗಳು ಬಿಡುಗಡೆಯಾಗಲಿದೆ. ನಮ್ಮ ಎಂಪಿ ಸೊಸೈಟಿಯ ಎಸ್ಡಿಎಂ ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾಗಿ
10 ಜೂನ್ 2064ರಿಂದ 31/3/1968ರವರೆಗೆ 4 ವರ್ಷಗಳ ಕಾಲ ಈ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥದ್ದು. ಅಲ್ಲದೆ ಕಾಲೇಜಿನ ಕೀರ್ತಿಯನ್ನು ನಾಡಿನಾದ್ಯಂತ ಪಸರಿಸಿದಂಥ ಗೌರವಕ್ಕೆ ಶ್ರೀಯುತ ಡಾಕ್ಟರ್ VC ಅವರು ಕಾರಣೀಕರ್ತರಾದಂಥವರು. ಮೂಲತಃ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಅನ್ನೋದನ್ನು ನಾನು ಹೇಳಿದ್ದೇನೆ. ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅರ್ಥಶಾಸ್ತ್ರಕ್ಕಿಂತ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಿದರು. ಈ ಕಾರಣಕ್ಕಾಗಿ ಅವರು ನಾಡಿನಾದ್ಯಂತ ಜನಮಾನಸದಲ್ಲಿ ಅಚ್ಚೊಳಿದಂಥ ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತಾರೆ. ನಾವು ಕಾಣ್ತೇವೆ, ಬೇರೆಡೆ ನಾವು ಹೋದಾಗ, ಧಾರವಾಡ ಅಥವಾ ಇತರ ಬೆಂಗಳೂರು ಆ ಕಡೆಯಲ್ಲಿ ಹೋದಾಗ ನಾವು SDM ಕಾಲೇಜಿನವರು ಅಂದರೆ ನೀವು VC ಸೀತಾರಾಮಯ್ಯನವರ ಕಾಲೇಜಿನವರ ಅಂತ ಕೇಳ್ತಾರೆ. ಬಹಳ ಹಿರಿಯ ತಲೆಮಾರಿನ ವ್ಯಕ್ತಿಗಳು VC ಸೀತಾರಾಮಯ್ಯನವರ ಇವರನ್ನ ಇವತ್ತು ಕೂಡ ಸ್ಮರಿಸಿಕೊಳ್ತಾರೆ. ಪ್ರಾಯಶಃ ಅವರು ಓದುವಾಗ, ಅರ್ಥಶಾಸ್ತ್ರವನ್ನು ಓದುವಾಗ ಯಾವುದೇ ಲಿಟ್ರೇಚರ್, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಲಭ್ಯವಾಗ್ತಾ ಇರಲಿಲ್ಲಂತೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಉಪಪ್ರಾಚಾರ್ಯ ಡಾಕ್ಟರ್ GN ಭಟ್, IQAC ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ S, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ MG ಹೆಗಡೆ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗರಾಜ್ ಹೆಗಡೆ ಅಪಗಾಲ, ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲಮನೆ, ಉಪನ್ಯಾಸಕರಾದ ವಿದ್ಯಾಧರ್ ಕಡ್ತೋಕ, ಮಂಜುನಾಥ್ ಭಂಡಾರಿ ಮತ್ತಿತರರು ಇದ್ದರು. ವಿ ಸೀತಾರಾಮಯ್ಯನವರ ಪರ್ಸನಾಲಿಟಿ ಹಾಗೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಲೈಫ್ಸ್ ಆಫ್ ದ ಗ್ರೇಟ್ ಮೆನ್ ಮೇಕ್ಸ್ ಅವರ್ ಲೈಫ್ ಸಬ್ಲೈಮ್ ಅನ್ನೋದಾಗಿ. ಅಂದರೆ ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆ ನಮ್ಮ ಜೀವನದ ಮೇಲೂ ಕೂಡ ಕೆಲವು ಮಟ್ಟಿನ ಪರಿಣಾಮವನ್ನು ಬೀರ್ತದೆ, ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದು ಅದರ ತಾತ್ಪರ್ಯವಾಗಿರ್ತದೆ. ಶ್ರೀಯುತ ವಿ ಸೀತಾರಾಮಯ್ಯನವರು ಕುಳಿತಂಥ ಕುರ್ಚಿಯಲ್ಲಿ, ಅವರು ಪ್ರಾಚಾರ್ಯರಾಗಿದ್ದಂಥ ಕುರ್ಚಿಯಲ್ಲಿ ನಾನು ಇವತ್ತು ಪ್ರಾಚಾರ್ಯನಾಗಿ ಕೂತಿದ್ದೇನೆ. ಅದು ಕೂಡ ನಮಗೆ ರೋಮಾಂಚನದ ಒಂದು ಕ್ಷಣ ಅನ್ನೋದಾಗಿ ನಾನು ಭಾವಿಸ್ತೇನೆ. ಅದಲ್ಲದೆ ನಾವು ಈ ದಿವಸ 9/10 ಗ್ರಂಥಾಲಯಕ್ಕೆ, ನಮ್ಮ ಗ್ರಂಥಾಲಯಕ್ಕೆ ಕೂಡ ವಿ ಸೀತಾರಾಮಯ್ಯನವರ ಹೆಸರನ್ನ ನಾಮಕರಣ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ. ಅದು ಕೂಡ ಬಹಳ ಸಂತಸದ ವಿಚಾರ. ಈಗಾಗಲೇ ಆಗ್ತಾ ಕಾರ್ಯವಾಗಬೇಕಾಗಿತ್ತು. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಂತ ಶ್ರೀಯುತ ಕೃಷ್ಣಮೂರ್ತಿ ಭಟ್ರವರು ಇಂಥ ಒಂದು ಫರ್ಮ್ ಡಿಸಿಷನ್ನ, ದೃಢ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವಿವತ್ತು ವಿಚಾರಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿ ಸೀತಾರಾಮಯ್ಯನವರ ಹೆಸರು ಲೈಬ್ರರಿಗೆ ಇಡುವಂಥದ್ದು ಅರ್ಥಪೂರ್ಣವಾದ ಒಂದು ವಿಚಾರವಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಈ ನಡೆಯುವಂಥ 9 ಮತ್ತು 10 ಅಕ್ಟೋಬರ್ ಅಂದು ನಡೆಯುವಂಥ 2 ದಿನಗಳ ವಿಚಾರ ಸಂಕಿರಣಕ್ಕೆ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಹಾಗೆಯೇ ಈ ಸಮಾಜದ ಹಲವಾರು ಎಲ್ಲ ನಾಗರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ತಾವೆಲ್ಲ ಸಹಕರಿಸಬೇಕು ಅನ್ನೋದಾಗಿ ಈ ಮೂಲಕವಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ವಂದನೆಗಳು. 10,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.